ನಾವು ಜಮೀರ್ ಅಹ್ಮದ್ ಅವರ ಒಂದು ಕ್ಷೇತ್ರದಲ್ಲಿದ್ದೀವಿ. ಮುಖ್ಯವಾಗಿ ಆ ಒಂದು ಕ್ಷೇತ್ರದ ಜನರನ್ನೇ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ಅವ್ರ ಕೆಲಸ ಸರ್, ಜಮೀರ್ ಅಹ್ಮದ್ ಯಾವ ಕೆಲಸನೂ ದಬ್ಬಾಗ್ತಾ ಇಲ್ಲ. ಇಡೀ ಚಾಮರಾಜಪೇಟೆ ಎಲ್ಲ ನೋಡ್ರೆ ಯಾಕೆ ಸುಗೀತಾವ್ರೆ. ಏನೋ ಡಮ್ಮಿ ಕ್ಯಾಂಡಿಡೇಟ್ ಮೇಲೆ ಹಾಕೊಂಡ್ಬಿಟ್ಟು ಗೆಲ್ಕೋತಾ ಇದೀನಿ ಅಂದ್ಬಿಟ್ಟು ಬಿಜೆಪಿ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಗೆಲ್ತಾ ಇರೋದಿದು. ಅವ್ರನ್ನ ಇದು ರಹಸ್ಯ ಇದಾಗಿ ಗೆಲ್ತಾ ಇಲ್ಲ. ಅವರು ಯಾವುದೋ ಕುಣಗಲ್ಲಿಂದ ರಾಮನಗರ ಚನ್ನಪಣ್ಣಿಂದ ಜನಗಳನ್ನ ಕರ್ಕೊಬಂದು ಇಲ್ಲಿ ಓಟ್ ಹಾಕಿಸ್ಕೊಂಡು ಯಾರು ಹೇಳೋರಲ್ಲ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸಿ ಗೆಲ್ತಾ ಇರೋದು. ಅವ್ರಿಗೆಲ್ಲ ಡೆಪ್ಟಿ ಸಿ ಎಂ ಕೊಟ್ಬಿಟ್ಟ ಅಂದ್ರೆ ಕರ್ನಾಟಕ ಅಲ್ಲೋಲ್ಲ ಕಲ್ಲೋಲ ಮಾಡಾಕ್ಬಿಡ್ತಾರೆ ಅವರು. ನಾಯಕರು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅವರು ನಾಲಾಯಕ ಅವರೆಲ್ಲ ಇದೇ ಹೋಗ್ತಾ ಇಲ್ಲ. ಅವ್ರಿಗೆಲ್ಲ ಫಸ್ಟ್ ನ್ಯಾಯ ಮಾತಾಡೋದು ಕಲೀಲಿ, ಆಮೇಲೆ ಡೆಪ್ಟಿ ಸಿ ಎಂ ಅಂತ ಹೋಗ್ಲಿ. ತುಂಬಾ ದಾನಗಳು ಮಾಡ್ತಾ ಇದ್ದಾರೆ. ಯಾವ ದಾನ? ಯಾರು ದುಡ್ಡು ಏನು? ಅವ್ರ ಮನೆ ಗಾರೆ ಕೆಲಸ ಹೋಗ್ತದೆ ದುಡ್ಡು. ಪಬ್ಲಿಕ್ 10 ರೂಪಾಯಿ ಕೆಲಸ ಮಾಡಲ್ಲ, ಬಿಲ್ಗಳು ಪಾಸ್ ಮಾಡ್ಕೊಂಡು ದುಡ್ಡು ತಗೊಂಡು ಮಾಡ್ತಾ ಇರೋ ದುಡ್ಡು 10 ರೂಪಾಯಿ 100 ರೂಪಾಯಿ ತಗೊಳ್ಳೋದು. 10 ರೂಪಾಯಿ ದಾನ ಮಾಡಿದ್ರೆ ದಾನ ಸುಳ್ಳು ಕಾರಣ ಆಗಲ್ಲ. ಅದು ತಗೊಂಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಎಲ್ಲ ಕಡೆ ಬಿಲ್ಡಪ್ ಕೂಡ ತೋರ್ಸೋದಲ್ಲ. ಅವೆಲ್ಲ 25 ಲಕ್ಷ ರೂಪಾಯಿ ಸರ್, ಎಂತ ಮಾತು ಹೇಳಿದ್ರಿ ಸರ್. ಯಂತ್ರ ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರದ್ದು ವೈಯಕ್ತಿಕ ದುಡ್ಡು ಅಂತ ಹೇಳಿದ್ರು. ಯಾರ ವೈಯಕ್ತಿಕ ದುಡ್ಡು ಎಲ್ಲಿಂದ ಬಂತು? ಏನು ಗಾರೆ ಓದ್ಬಿಟ್ಟು ಪಂಚರ್ ಹಾಕ್ಬಿಡ ತಂದಿರೋ ದುಡ್ಡು? ಯಾವುದು ತಂದಿಲ್ಲ. ಪಬ್ಲಿಕ್ ದುಡ್ಡು. ಬಡವ್ರು ಇವಾಗ ಬಡವ್ರ ಬಗ್ಗದ ರಕ್ತ ಹೀರಿ ಆ ದುಡ್ಡುಗಳನ್ನೆಲ್ಲ ಹೊಡೆದು ತಲೆ ಹೊಡೆದು ಮಡಿಕೊಂತಾರೋ ದುಡ್ಡು. ಅದರಲ್ಲಿ ಇದು ಕೊಡ್ತಾ ಇರೋದು ಇವರು. ಇವತ್ತು ಬಡವ್ರ ಬಗ್ಗದ ರಕ್ತ ಕಣ್ಣಲ್ಲಿ ಕಣ್ಣೀರು ಕೈ ತೊಳಿತಾವ್ರೆ. ಇಡೀ ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಆಯ್ತಾ? ಇಂಥ ಕಚಡ ಸರ್ಕಾರ ಇಡೀ ಜೀವನದ ಎಷ್ಟೋ ಕಾಂಗ್ರೆಸ್ ಸರ್ಕಾರ ಬಂತು ಹೋಯ್ತು. ಇಂಥ ಕಚಡ ಸರ್ಕಾರ, ದರಿದಿರ ಸರ್ಕಾರ ಇಡೀ ಇಷ್ಟಿಲ್ ನಾವು ಯಾರೂ ನೋಡಿಲ್ಲ. ಇಂಥ ಮತ್ತೆ ಬರಬಾರ್ದು. ಮುಂದೆ ಇಂಥ ದರಿದಿರ ಸರ್ಕಾರ ಬಂದರೆ ರಾಜ್ಯ ಇವತ್ತು ದಿವಾಳಿ ಆಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನು ಉಪಾಧ್ಯಕ್ಷ ಈ ರೇಂಜಿಗೆ ರೇಸ್ ಆಗ್ಬಿಟ್ರಿ? ಮತ್ತೆ ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಹಾಗಂತ ಎಲ್ಲಾದ್ರೂ ಹೋಗ್ಬಿಟ್ಟಿಯಾ? ಆಗಳ ನಾನೇ ಯಾಕೆ ಹೋಗ್ಲಿ? ಬೇಕಾದ್ರೆ ನೀನೇ ಹೋಗು. ಆಗಿರೋದೊಂದು ಇವ್ರು ಕುರ್ಚಿ ಕಿತ್ತಾಡ್ತಾವ್ರೆ. ರಾಜ್ಯದ ಜನತೆ ಹೆಂಗ್ ಆಯ್ತಾವ್ರೆ, ಏನ್ ಆಯ್ತಾವ್ರೆ, ಬರೀ ತಲೆಗಳ ಮೇಲೆ ಎಳಿತಾವ್ರೆ. ಗೊತ್ತು ಎಳಿತಾವ್ರೆ. ತಲೆ ಮೇಲೆ ಎಳ್ದು ಬಡವ್ರ ಬಗ್ರ ಸಾಯಿಸ್ತಾವ್ರೆ. ಇವರು ಮೇಲೆ ಅಧಿಕಾರಿಯಾಗ ಹಾರಾಡ್ತಾವ್ರೆ ಅಷ್ಟೇ. ಇಂಥವ್ರನ್ನ ಡೆಪ್ಟಿ ಸಿ ಎಂ ಕೊಟ್ಬಿಟ್ರೆ ರಾಜ್ಯದ ಕತೆ ಗೋವಿಂದ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋವಿಂದಾನೆ. ಹಿಂದೂಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಹಿಂದೂಗಳು ಏನಾಗುತ್ತೆ ಅಂದ್ಬಿಟ್ಟು ಗ್ಯಾರಂಟಿ ಯೋಜನೆ ಏನು ಉಪಯೋಗ ಆಗಿಲ್ಲ ಅಂತ ಸರ್. ಯಾವ್ದು ಕೊಡ್ತಾವ್ರೆ? ಕಚಡ ನನ್ನ ಮಕ್ಕಳು ಅವ್ರು ತಿಂದು ತೇಗಕ್ಕೆ ಸಾಲ್ತಾ ಇಲ್ಲ. ಯಾವ ಕಚಡ ಕೊಡ್ತಾರೆ ಇವಾಗ? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಹೆಣ್ಮಕ್ಳಿಗೆ 2,000 ರೂಪಾಯಿ ಇದು ಕೊಡ್ತಾವ್ರೆ. ಅದು ಕೊಡ್ತಾ ಇದ್ದಾರೆ. ಡಿಗ್ರಿ ಮಾಡಿರೋರಿಗೆ 3,000 ರೂಪಾಯಿ ಅಂತ ಮಾಡಿ ಯಾವ ತರ ಕೊಟ್ಟಿದಾರ? ಡಿಗ್ರಿ ಕಾಲೇಜ್ ಹುಡುಗರು ಕೇಳಿ. ಡಿಪ್ಲೊಮಾ ಮಾಡಿರೋರಿಗೆ 2,000 ಕೊಟ್ಟಿದ್ದಾರೆ. ಕೇಳಿ ಎಲ್ಲ ಎಷ್ಟು ಹೇಳಿ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ. ತೊಳೆದು ತೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ ಸುಮ್ಕಿದ್ರೆ. ನಾನು ದಬ್ಬಾಕ್ಬಿಟ್ಟಿದ್ದೀನಿ. ಏನು ನೋಡ್ದಂತೆ ಏನು ಹರಿಶ್ಚಂದ್ರನ್ ಹುಟ್ಟಿಂತಾರ ಸಿದ್ದರಾಮಯ್ಯ ಹೇಳೋದು. ಯಾವನು ಏನು ಮಾಡ್ತಾ ಇಲ್ಲ. ಬರೀ ಒಡಲ್ ಲೂಟಿ ಮಾಡ್ತಾವ್ರೆ, ಬರೀ ಇದು ಮಾಡ್ಕೊಂತಾವ್ರೆ. ಹೌದಾ? ಬಟ್ ಬಡವ್ರ ಬಗ್ರು ಏನೂ ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇರೋದು ಒಂದೇ ಗೊತ್ತು ಇವ್ರಿಗೆ. ನೆಕ್ಸ್ಟ್ ನಾವು ಬರಲ್ಲ, ಕರ್ನಾಟಕದಲ್ಲಿ ನಾವು ನಿರ್ಣಾಮ ಆಗೋದು. ನಾವು ಕಾಂಗ್ರೆಸ್ ಕತೆ ಮುಗೀತು, ಬರೋದೆಲ್ಲ ಬಾಚ್ಕೊಂಡ್ಬಿಡೋಣ, ಏನು ಬೇಕು ಯಾರು ಏನು ಬೇಕಾದ್ರೂ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾವ್ರೆ ಹೊರ್ತು ಇವರು ಇದು ರಹಸ್ಯ ಕೆಲಸ ಯಾವುದು ಮಾಡ್ತಾ ಇಲ್ಲ. ಯಾವ ಯೋಜನೆನೂ ಮಾಡ್ತಾ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ. ಇಡೀ ಚಾಮರಾಜಪೇಟೆ ನೋಡ್ಕೊಂಬಂದು ಕ್ಯಾಕೆ ಸುಗಿತಾವ್ರೆ ಜನ. ಇಡೀ ಬೆಂಗಳೂರು ಅಗದಿ ಹಾಳು ಮಾಡ್ತಾವ್ರೆ. ಕಾಂಟ್ರಾಕ್ಟ್ಗಳು ದುಡ್ಡು ಕೊಟ್ಟವ್ರೆ ಇಲ್ವೋ ಗೊತ್ತಿಲ್ಲ. ಕ್ಯಾಕೆ ಸುಗಿತಾವ್ರೆ ಜನಗಳು. ಇಲ್ಲೇ ಎಷ್ಟೋ ಜನ ಬಿದ್ದು ಇದು ಮಾಡ್ತಾವ್ರೆ. ಅಂಥವ್ರು ಮಕ್ಕಳು ಅಧಿಕಾರಿಗಳು ಸಾಯ್ತಾವ್ರೆ. ಜನಗಳು ಒಂದರಲ್ಲೊಂದು ಕಣ್ಣೀರಲ್ಲಿ ಕೈ ತೊಳಿತಾವ್ರೆ. ಇಂಥ ದರಿದ್ರ ಸರ್ಕಾರಕ್ಕೆ ಮೋಸ ಮಾಡಿ ಬಂದಿರೋಂಥ ಸರ್ಕಾರ ಇದು. ಫ್ರೀ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಮೋಸ ಮಾಡಿ ಬಂದಿರೋಂಥ ದರಿದ್ರ ಸರ್ಕಾರ ಇದು ನಮ್ಮ ರಾಜ್ಯಕ್ಕೆ. ಅಯ್ಯೋ, 6 ಕಾಸು 3 ಕಾಸು ಕೂಡಿಕೆ ಹಣತರ ಕೂಡಿಕ್ತಾ ಇದೆ. ಈ ನನ್ನ ಮಕ್ಕಳು ಎಲ್ಲಿಂದ ಒಕ್ಕರ್ಸ್ಕೊಬಿಟ್ರಪ್ಪ? 2ಕ್ಕೆ 4, 4ಕ್ಕೆ 6, 6ಕ್ಕೆ 8. ನಮ್ಮ ರಾಜ್ಯಕ್ಕೆ ದರಿದ್ರ ಹಿಡಿದ್ಬಿಟ್ಟಿದೆ. ಫಸ್ಟ್ ಈ ನಮ್ಮ ಮಕ್ಕಳು ತೊಲಗೋದ್ರೆ ನಮ್ಮ ರಾಜ್ಯ ಒಂದು ಶುಭವಾಗಿ ಆಗುತ್ತೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಬೇಡದು ಯಾಕೆ ಬೇಡ ಸರ್? ಆಗಲ್ಲ. ಕಾಂಗ್ರೆಸ್ ಬರಲ್ಲ. ಕಾಂಗ್ರೆಸ್ ಒಂದು 25 ಸೀಟ್ ಬರಲ್ಲ. ಯಾವ ಮೂಲೆಯಲ್ಲಿ ಐತೆ ಅಂತ ಹುಡುಕ್ಬೇಕು ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಇದೈತೆ ಗೊತ್ತಾ? ಈ ಅಲ್ಲಿ ಇಲ್ಲಿ ಗಿಡಗಳು ಬೇಡಿ, ಕಾಂಗ್ರೆಸ್ ಗಿಡಗಳು ಏಸ್ಕೆ ಮೇಲೆ ಅಲ್ಲಿಲ್ಲ. ಅದನ್ನ ನೋಡಿದವ್ರು ಏನು ಮಾಡ್ತಾರೆ? ಕಿತ್ತು ಬಿಸಾಕ್ತಾರೆ. ಹಂಗೆ ಆ ಥರ ಏಸ್ಕೆ ಇವ್ರ ಮೇಲೆ ಬೆಳೆದಂಗೆ ಕಾಂಗ್ರೆಸ್ ಬೆಳ್ಕೊಂಡ್ಬಿಟ್ಟಿದೆ.
ಇನ್ನು ಅದನ್ನ ಕರ್ನಾಟಕ ಜನ ಅದನ್ನು ಮುಕ್ತ ಮಾಡಿ ಕಿತ್ತು ಬಿಸಾಕಿದ್ರೆ ಕಾಂಗ್ರೆಸ್ ಕತೆ ಮುಗಿದೋಯ್ತು. ಇನ್ನು ಜೀವನದಲ್ಲಿ ಹುಡುಕ್ಬೇಕು ಕಾಂಗ್ರೆಸ್ ಎಲ್ಲೈತೆ ಯಾವಂದ್ರೆ ದುರ್ಬ್ಯಾಕ್ ಹುಡುಕ್ಬೇಕು, ಇದೇ ಆಗೋದು. ಅಂತ ನೀವು ಇಲ್ಲಿರ್ಬಾರ್ದು ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೆಲ್ಲ ಇರ್ಬೇಕು ಸರ್. ಎಲ್ಲಿರ್ಬೇಕು ಅದನ್ ಸರ್? ನಿಮ್ ಮಂಡಿಗೆ ಜಿಗಣೆ ಅಂಟ್ಕೊಂಡಿದೆ ನೋಡಿ ಸರ್. ಕೆಲಸಗಳು ಮಾಡ್ತಾವ್ರೆ ಜನಗಳಿಗೆ, ಬಡವರಿಗೆಲ್ಲ ಏನೋ ಬೇಕಾದ್ರೆ ಹೊಚ್ಚತೆ ಅವ ಜನ ಈ ಜಾತಿ ಅಂತ ಏನು ನೋಡ್ತಾ ಇಲ್ಲ. ಕೆಲಸ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ನಮ್ಮ ದೇವಸ್ಥಾನಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡವ್ರೆ. ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅವ್ರಿಗೆ DCM ಕೊಟ್ಟರೆ ಅಷ್ಟೊಂದು ನಿಭಾಯಿಸೋಕ್ಕಾಗಲ್ಲ ಸರ್. ಆಗಲ್ಲ. DCM ಯಾರಿಗೆ ಸರ್? DK ಶಿವಕುಮಾರ್ ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಇದೆ. ಅವ್ರಿಗೆ ಬಿಟ್ಟರೆ DCM ಅಂದ್ರೆ ಮುಖ್ಯಮಂತ್ರಿ ಅವ್ರ ಕೆಪಾಸಿಟಿ ಅವ್ರಿಗಿದೆ. ಇವ್ರಿಗೆ ಜಮೀರ್ ಅಹಮದ್ಗೆ ಆಗ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ. ಕೊಡಲ್ಲ ಸರ್, ಕೊಡಲ್ಲ. ಅವರು ಭ್ರಮೆ ಇರ್ಬೋದು ಅಷ್ಟೇ. ಇಂದ ನಮ್ಮ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಮತ್ತೆ